ನಿನ್ ಹತ್ರ ನಿಜ ಹೇಳ್ತಾ ಇಲ್ಲ, ಏನೋ ಮುಚ್ಚಿಡ್ತಾ ಇದ್ದಾರೆ. ನೀನು ಅನವಶ್ಯಕವಾಗಿ ಈ ವಿಷಯದಲ್ಲಿ ಎಂಟರ್ ಆಗ್ಬೇಡ ಅವನಿ. ಬುದ್ಧಿ ಇದ್ದೇ ಮಾತಾಡ್ತಿದ್ದೀರಾ? ಅಲೇಖ್ಯ ನನ್ನಿಂದ ಮನೆಯೊಳಗ್ ಬಂದಿದ್ದು, ನನ್ನಿಂದ ಮನೇಲಿ ಇರ್ತಾ ಇದ್ದಾಳೆ. ಅಲೇಖ್ಯಾಗೆ ಏನಾದ್ರೂ ಆದ್ರೆ ರುದ್ರಾಣಿ ಆಂಟಿಗೆ ಉತ್ತರ ಕೊಡ್ಬೇಕಾಗಿರೋ ಜವಾಬ್ದಾರಿ ನನ್ ಮೇಲಿದೆ. ನನಗೆ ಇಂಟರ್ಫಿಯರ್ ಆಗ್ಬೇಡ ಅಂತೀರಲ್ಲ. ಈ ಸಮಯದಲ್ಲಿ ಅಲೇಖ್ಯ ರೂಮಿಗೆ ಹೋಗೋದು ತಪ್ಪಲ್ವಾ? ಯಾಕೆ ಹೋಗಿದ್ದೆ ಅಂತ ನಿಜ ಹೇಳ್ತ್ಯಾ ಅಥವಾ ಎಲ್ರನ್ನೂ ಕರಿಬೇಕಾ? ಸಾಕು, ನಿಲ್ಸ್ತ್ಯಾ? ಮೌನವಾಗಿದ್ದೀನಿ ಅಂತ ಏನ್ ಜಾಸ್ತಿ ಮಾತಾಡ್ತಿದ್ಯಾ? ನನ್ ಗಂಡನ್ ಬಗ್ಗೆ ಕೇಳೋದಕ್ಕೆ, ನನ್ ಗಂಡನ್ ಮೇಲೆ ಕಿರ್ಚಾಡೋದಕ್ಕೆ ನೀನ್ ಯಾರು? ಅಕ್ಕ, ಮುಚ್ಚು ಬಾಯ್, ಮುಚ್ಚು. ಇನ್ನೇನು ಮಾತಾಡ್ಬೇಡ. ನಿನ್ ಗಂಡ ನಿನ್ ಕಣ್ಮುಂದೆ ಹೀಗ್ ಕಾಣಿಸ್ದಾಗ ಕಾಲರ್ ಹಿಡ್ಕೊಂಡು ಪ್ರಶ್ನಿಸ್ಬೇಕು, ಸರಿಯಾಗಿ ಉತ್ತರ ಕೇಳ್ಬೇಕು. ಅಂಥದ್ರಲ್ಲಿ ನನ್ನನ್ನೇ ನೀನ್ ಬೈತಾ ಇದೆಯಲ್ಲ. ನೀನು ನಿನ್ ಗಂಡ ಸೇರ್ಕೊಂಡು ಅಲೇಖ್ಯನ ಶಾಪಿಂಗ್ಗೆ ಹೊರಗಡೆ ಕರ್ಕೊಂಡು ಹೋಗ್ತಿದ್ದೀರಾ. ಅದು ತಪ್ಪಲ್ಲ, ಆದ್ರೆ ಇದು ತಪ್ಪಾಗಿ ಕಾಣಿಸ್ತಿದ್ಯಾ? ಬುದ್ಧಿ ಇಲ್ದೇ ಇರೋರ್ ತರ ಮಾತಾಡ್ಬೇಡ ಅಕ್ಕ. ನೀನು ನಿನ್ ಗಂಡನ್ ವಿಷಯದ ಬಗ್ಗೆ ಯೋಚನೆ ಮಾಡ್ಕೊ, ನನ್ ಗಂಡನ್ ತಂಟೆಗೆ ಬರ್ಬೇಡ. ನಾವು ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೂ ಇಲ್ಲಿ ನಡೀತಾ ಇರೋದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಗಂಡನ್ ಪರ ವಹಿಸ್ಕೊಂಡ್ ಬರೋದಕ್ಕೂ ಒಂದ್ ನ್ಯಾಯ ಇರ್ಬೇಕು. ದುಡ್ಡಿನ ವಿಷಯ ಮಾತಾಡೋದಿಕ್ಕೆ ಹೋಗಿದ್ದೆ ಅಂತ ಹೇಳ್ತಿದಾರಲ್ವಾ, ನೀನ್ ಜಾಸ್ತಿ ಆಡ್ಬೇಡ. ನೀನ್ ಹೀಗ್ ಮಾಡಿದಕ್ಕೆ ಅಲ್ವಾ ಅವನಿ ಹತ್ರ ಬೈಸ್ಕೋಬೇಕಾಗ್ ಬಂದಿದ್ದು. ಇನ್ನೊಂದ್ಸಲ ಇಂಥ ಕೆಲ್ಸಗಳೆಲ್ಲ ಮಾಡ್ಬೇಡ. ಸಾರಿ ಲಾವಣ್ಯ. ಬಾ. ಗಂಡನ್ ಯಾಕೆ ಹೀಗ್ ಸಮರ್ಥಿಸ್ತಾ ಇದ್ದಾಳೆ? ಅಯ್ಯೋ ಅಯ್ಯೋ, ಈ ಮನೇಲಿ ಏನೋ ನಡೀತಾ ಇದೆ. ಸಂತ, ವಸಂತ. ಅಬ್ಬಾ, ಮಲ್ಗೋಗ್ ಬಿಡ್ದಂಗ್ ಏನ್ ನಿನ್ ಗೋಳು? ಗೋಳಲ್ವೇ ಸಂತ. ಸಂತ ಸಂತ ಏನು? ನನ್ ಹೆಸರು ವಸಂತ. ಆದ್ರೂ ಈ ವಯಸ್ಸಿಗೆ ಮರು ಬಂದಿದ್ಯಾ ಏನು? ಅದು ಆತುರದಲ್ಲಿ ವಾ ಮರ್ತೋದೆ ಕಣೆ. ಬೆಕ್ಕು ಓಡಿಸ್ಕೊಂಡ್ ಬರ್ತಿರೋ ಇಲ್ಲಿ ಹಾಗೆ ಇಷ್ಟ್ಯಾಕ ಆತ್ರ? ಮುಳುಗೋಗ್ತಿದೆ, ಮನೆ ಎಲ್ಲ ಮುಳುಗೋಗ್ತಿದೆ. ವೇದವತಿಯವರ ಆಚಾರಗಳು ಸಂಪ್ರದಾಯಗಳು ಸುಟ್ಟು ಬೂದಿ ಆಗ್ತಿದೆ. ಅರ್ಧ ರಾತ್ರಿ ಕುಡ್ದೋರ್ ತರ ಏನ್ ನಿನ್ ಗೋಳು? ನಿನ್ ಹೊಟ್ಟೆಲ್ ಏನ್ ಇಟ್ಕೊಂಡ್ ಬಂದಿದ್ಯಾ? ಕಕ್ಕು ಬಿಡ್ತೀನಿ, ಎಲ್ಲಾನು ಕಕ್ಕು ಬಿಡ್ತೀನಿ. ಆಮೇಲೆ ನನಗೇನು ಅನಬಾರ್ದು. ಯಾಕಂದ್ರೆ ಪ್ರಸ್ತುತ ನಮ್ಮ ಮನೇಲಿ ನಡೀತಿರೋ ಕಥೆಗೆ ನಾನು ಪ್ರೇಕ್ಷಕ ಮಾತ್ರನೇ. ಏನ್ ಹೇಳ್ಬೇಕು ಅಂತಿದ್ಯೋ ಬೇಗ ಹೇಳಿ ಸಾಯಿ. ಎಲ್ಲ ಬ್ರೇಕಿಂಗ್ ನ್ಯೂಸ್ಗಳೇ. ನಮ್ಮ ಮನೆ ಲೀಲೆಗಳು ನ್ಯೂಸ್ ಚಾನಲ್ಸ್ ಅವ್ರಿಗೆ ಗೊತ್ತಾಯ್ತು ಅಂದ್ರೆ ಒಂದ್ ವಾರಕ್ಕೆ ಸರಿ ಹೋಗೋ ಫುಟೇಜ್ ಸಿಗುತ್ತೆ ಅವ್ರಿಗೆ. ಹೇಳಿ ಗಂಡ ಹೇಳಿದ್ರೆ ಕೇಳಲ್ಲ, ಹೊಡೆದ್ರೆ ಅಳ್ತಾನೆ ಅನ್ನೋ ಹಾಗೆ ನಿನಗ್ ಯಾವಾಗ ಏನ್ ಅನ್ಬೇಕೋ ಅರ್ಥನೇ ಆಗಲ್ಲ. ಆ ಅಲೈಕ್ಯ ಇದ್ದಾಳ? ಇದ್ದಾಳೆ. ಆ ಅಲೈಕ್ಯಗೆ ತನ್ನ ತಾತನಿಂದ ಬಂದಿರೋ 200 ಕೋಟಿ ಆಸ್ತಿ ಇದೆ ಅಂತ ಗೊತ್ತಾದಾಗ್ಲಿಂದ ನಮ್ಮ ಮನೆ ಮಹಾರಾಜರಾಗಿರೋ ನಿನ್ ತಮ್ಮಂದ್ರು ನನ್ನ ಬಾಮ ಇದ್ರು ಅವ್ರ ವರ್ತನೆಯಲ್ಲಿ ತುಂಬಾ ಬದಲಾವಣೆ ಕಾಣಿಸ್ತಿದೆ. ಏನಾಯ್ತು? ಸೀನ್ ನಂಬರ್ 1. ಅಲೇಖ್ಯಗೆ ಯಾರೋ ಒಬ್ಬ ಪೊರ್ಕಿ ಹೊರಗಡೆಯಿಂದ ಬಂದು ಲೈನ್ ಹೊಡಿತಿದ್ರೆ ಕೃಷ್ಣ ಹೋಗಿ ಅವನಿಗೆ ಅವ್ರ ಅಪ್ಪ ನೆನ್ಪಿಗೆ ಬರೋ ಹಾಗೆ ಹೊಡೆದ. ಸೀನ್ ನಂಬರ್ 2. ಶೇರ್ ಮಾರ್ಕೆಟ್ಗೆ ಕಿಂಗ್ ಆಗ್ಬೇಕು ಅನ್ಕೊಂಡಿರೋ ರಾಧಾಕೃಷ್ಣ ಈಗಷ್ಟೇ ಅಲೇಖ್ಯ ರೂಮಿಂದ ಹೊರಗಡೆ ಬಂದ. ಸೀನ್ ನಂಬರ್ 3. ನಮ್ಮ ಶ್ರೀರಾಮಚಂದ್ರ ಬುದ್ಧನ ಹಾಗಿರೋ ಚಿಕ್ಕವನು ಕಾಣಿಸ್ತೇನೆ ಅಲೇಖ್ಯ ವಿಷಯದಲ್ಲಿ ಏನೋ ಮಾಡ್ತಿದ್ದಾನೆ. ಛೀ, ಬಾಯಿ ಮುಚ್ಚ. ಬಾಯಿ ಏನ್ ಬರುತ್ತೋ ಅದನ್ನೇ ಹೇಳ್ಬೇಡ. ನನ್ 3 ಜನ ತಮ್ಮಂದ್ರು ರತ್ನಗಳಿದ್ದ ಹಾಗೆ. ಓ ಅಬ್ಬಬ್ಬಾ, ಅವರು ರತ್ನಗಳಲ್ವೇ, ಬಣ್ಣದ ಕಲ್ಲುಗಳು. ನನ್ ತಮ್ಮಂದ್ರ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಾಲ್ಗೆ ಮೇಲೆ ಆರೆಂಜ್ ಹಣ್ಣಷ್ಟು ದಪ್ಪ ಬರೆ ಹಾಕ್ಬಿಡ್ತೀನಿ. ನೋಡ್ತಾ ಇರು. ನನ್ನ ಅಂದಾಜಿನ ಪ್ರಕಾರ ಈ ಮನೆಯ 3 ರತ್ನಗಳಿಂದ ಯಾರೋ ಒಬ್ರು ಅಲೇಖ್ಯ ವಿಷಯದಲ್ಲಿ ಅಣುಬಾಂಬ್ ಬ್ಲಾಸ್ಟ್ ಮಾಡ್ತಾರೆ. 3 ಜನ ವೈಫೈಗೆ ಕನೆಕ್ಟ್ ಆಗಿರೋ ಹಾಗೆ ಅಲೇಖ್ಯಗೆ ಕನೆಕ್ಟ್ ಆಗಿ ತಿರುಗ್ತಾ ಇದ್ದಾರೆ. ಯಾವುದೋ ಸಂದರ್ಭದಲ್ಲಿ ಕೇಳಬಾರ್ದೇ ಇರೋ ವಿಷಯ ಬಯಲಾಗೋ ತರ ಇದೆ. ಮುಚ್ತೀಯ ಇನ್ನ?
ನಾನ್ ಕೇಳ್ತಿದ್ದೀನಲ್ಲ ಅಂತ ಅವ್ರ ಮೇಲೆ ದೊಡ್ಡ ದೊಡ್ಡ ಆರೋಪನೇ ಮಾಡ್ತಿದ್ಯಾ. ಇದಕ್ಕೆ ಹೇಳ್ತಾರೆ ಹೇಳೋನಿಗೆ ಕೇಳೋರ್ ಕೀಳು ಅಂತ. ಆ ಜನಗಳು ಕಾಗೆ ಹಾಗೆ ನಮ್ಮ ಮನೆ ಬಗ್ಗೆ ಕಿರ್ಚಿ ಕಿರ್ಚಿ ಹೇಳಿದ್ದಿನ ನಿನ್ ಗಂಡನ ಬೆಲೆ ಗೊತ್ತಾಗುತ್ತೆ ಕಣೆ ನಿನ್ಗೆ. ನನ್ಗೊಂದ್ ವಿಷಯ ಅರ್ಥ ಆಗದೆ ಕೇಳ್ತೀನಿ. ನಿದ್ದೆ ಮಾಡ್ದೇನೆ ನೀನ್ ಯಾಕೆ ಈ ಸಮಯದಲ್ಲಿ ತಿರುಗ್ತಾ ಇದೀಯಾ? ಎಲ್ಲಾರ್ನೂ ಅನುಮಾನಿಸ್ತಿದ್ಯಾ? ಅಮಾಯಕನ ಹಾಗೆ ಕಾಣಿಸೋ ನಿನ್ನಂಥವ್ರನ್ನ ನಂಬಾರ್ದು. ನನ್ನ ಅನುಮಾನಿಸ್ತಿದ್ಯಾ? ಕಣ್ಣು ಹೋಗುತ್ತೆ. ನನ್ ತಮ್ಮಂದ್ರನ್ ಕೂಡ ಅನುಮಾನಿಸ್ಬೇಡ, ನಿನ್ ಕಣ್ಣೇ ಹೋಗುತ್ತೆ. ನನಗೆ ಪಂಚ್ ಡೈಲಾಗ್ ಹೊಡಿತೀಯಾ? ವೇಟ್ ಅಂಡ್ ಸಿ. ಇವ್ರ ಕಣ್ಣಿಗೆ ಅನುಮಾನಾಸ್ಪದವಾಗಿ ಕಾಣೋಸ್ದ್ರಲ್ಲಿ ನಿಜ ಇರುತ್ತೆ. ಅಥವಾ ನನ್ನ ತಮ್ಮಂದ್ರೇನಾದ್ರೂ ಚಿಚಿ ಚಿಚಿ ಚಿ ಅವರೆಲ್ಲ ಅಂಥವ್ರೇನಲ್ಲ. ಯಾವ ವಿಷಯದಲ್ಲಾದ್ರೂ ಡೌಟ್ ಪಡ್ಬೋದು, ಆದ್ರೆ ಇನ್ನೊಂದು ಹೆಣ್ಣಿನ ವಿಷಯದಲ್ಲಿ ಮಾತ್ರ ಡೌಟ್ ಪಡಬಾರ್ದು. ಅವ್ರ ಹೆಂಡ್ತೀರ್ನ ಬಿಟ್ರೆ ಬೇರೆ ಯಾರನ್ನೂ ನೋಡಲ್ಲ. ನಿನ್ಗೋಸ್ಕರ ಎಷ್ಟೊತ್ತು ವೆಯ್ಟ್ ಮಾಡಬೇಕು ಅವನಿ? ಅತ್ತೆ ಮಾವಂಗೆ ಹಾಲು ಕೊಟ್ಟು ಬರ್ತಾ ಇದ್ದೀನಿ. ಆ ಕೆಲಸ ದಿನ ಮಾಡ್ತೀಯಾ? ಆದ್ರೆ ಯಾವತ್ತೂ ಇಷ್ಟು ಲೇಟ್ ಆಗಿರ್ಲಿಲ್ಲ. ಇವತ್ತು ಯಾಕೋ ತಡ ಆಯ್ತು. ಆಗಾಗ ಆಗತ್ತೆ ಬಾವಾ. ಯಾಕೋ ಇವತ್ತು ಸ್ವಲ್ಪ ಡಿಸ್ಟರ್ಬ್ ಆಗಿ ಕಾಣ್ತಿದ್ಯಾ? ಏನಾಯ್ತು ಹೇಳು ಅವನಿ. ಏನಿಲ್ಲ ಬಾವಾ, ಅಲೇಖ್ಯ ಮದ್ವೆ ಆಗೋವರೆಗೂ ಅವಳನ್ನ ಕಾಪಾಡ್ಕೊಳಕ್ ಆಗತ್ತೋ ಇಲ್ವೋ ಅಂತ ಅನುಮಾನ ಬರ್ತಾ ಇದೆ. ಕಾಪಾಡ್ಕೊಳ್ಳೋದು ಅಂದ್ರೆ ವಾಟ್ ಯು ಮೀನ್? ಯಾವ ರೀತಿಯಲ್ಲಿ? ಹೇಳ್ಕೊಳ್ಳೋದಕ್ಕೆ ಸ್ವಲ್ಪ ಸಂಕೋಚ ಆಗ್ತಾ ಇದೆ. ಹೇಯ್, ನನ್ನ ಹತ್ರ ಏನ್ ಸಂಕೋಚ? ಅಷ್ಟು ಸಂಕೋಚ ಪಡೋದೇನಿದೆ? ನಿನ್ನ ಹತ್ರ ಅಲ್ಲದೆ ಇನ್ಯಾರ ಹತ್ರ ಹೇಳ್ತೀನಿರು. ಏನಂದ್ರೆ ಬಾವಾ, ಅಲೇಖ್ಯಾಗೆ 200 ಕೋಟಿ ಪ್ರಾಪರ್ಟಿ ಬರ್ತಾ ಇದೆ ಅಂತ ಗೊತ್ತಾದಾಗಿಂದ ರಾಧಾಕೃಷ್ಣ ಬಾವ, ಕೃಷ್ಣ ಬಾವನ್ ವರ್ತನೆಯಲ್ಲಿ ಒಂದ್ ರೀತಿಯಾದ ಬದಲಾವಣೆ ಕಾಣಿಸ್ತಾ ಇದೆ. ಒಂದ್ ರೀತಿಯಾದ ಬದಲಾವಣೆ ಅಂದ್ರೆ? ಅಲೇಖ್ಯ ಮೇಲೆ ಇಬ್ರಲ್ಲೂ ಯಾವುದೋ ದುರುದ್ದೇಶ ಶುರುವಾಗಿದೆ ಅನ್ನಿಸ್ತಾ ಇದೆ. ಏನ್ ಮಾತುಗಳದು? ಹೌದು ಬಾವ, ದುಡ್ಡಿನ ಮೇಲೆ ಆಸೆ ಇರೋರಿಗೆ ಬೇರೆ ಬೇರೆ ಆಲೋಚನೆಗಳು ಬರ್ತಾ ಇರತ್ತೆ. ನಮ್ಮ ಮನೇಲಿ ದೊಡ್ಡ ಬಾವ ಕೃಷ್ಣ ಬಾವ ಕೂಡ ಅಂಥವ್ರೇ ಅಲ್ವಾ? ದುಡ್ಡು ಎಂಥವ್ರ ಹತ್ರ ಆದರೂ ತಪ್ಪು ಮಾಡಿಸತ್ತೆ, ಬಾವ್ನಂಥವ್ರ ಹತ್ರ ಇನ್ನೂ ಬೇಗ ಮಾಡಿಸತ್ತೆ. ನಿನಗಿಷ್ಟು ಅನುಮಾನಗಳಿರ್ಬೇಕಾದ್ರೆ ಅಲೇಖ್ಯನ ಮನೇಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ಅವಳನ್ನ ಅವಳ ಮನೆಗೆ ಕಳಿಸ್ಬಿಡೋಣ. ಮದುವೆ ಮಾಡ್ದೇನೆ ಹೇಗೆ ಕಳ್ಸೋದಕ್ಕಾಗತ್ತೆ? ಎಲ್ಲ ರೀತಿನೂ ನೀನೇ ಹೇಳಿದ್ರೆ ಹೇಗೆ? ಕೊಟ್ಟಿರೋ ಮಾತನ್ನ ತಪ್ಪೋದಕ್ಕಾಗಲ್ಲ ಅಲ್ವಾ? ಆದ್ರೂ ನನಗ್ಯಾಕೋ ಅಣ್ಣನ ನೀನು ಅನಾವಶ್ಯಕವಾಗಿ ಅನುಮಾನಿಸ್ತಿದ್ಯಾ ಅಂತ ಅನಿಸ್ತಿದೆ. ಅಯ್ಯೋ ಬಾವಾ, ಈಗಷ್ಟೇ ದೊಡ್ಡ ಬಾವ ಅಲೇಖ್ಯ ರೂಮಿಂದ ಬರೋದನ್ನ ನಾನು ನೋಡಿದೆ. ನಿಜಾನಾ? ಲಾವಣ್ಯಕ್ಕ ಕೂಡ ನೋಡಿದ್ರು. ಇಬ್ರ ಮಧ್ಯ ಜಗಳ ಆಯ್ತು. ಬಾವ ಏನ್ ಹೇಳಿ ಕವರ್ ಮಾಡ್ದ ಗೊತ್ತಾ? ಅಲೇಖ್ಯ ಹತ್ರ 200 ಕೋಟಿ ಬೆಲೆ ಬಾಳೋ ಪ್ರಾಪರ್ಟಿ ಇದೆಯಲ್ವಾ, ಅದನ್ನ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡ್ತಾಳೋ ಏನು ಅಂತ ಕೇಳೋದಕ್ಕೆ ಹೋಗಿದ್ದೆ. ಅದನ್ನ ನಾವು ಹೇಗೆ ನಂಬೋದಕ್ಕಾಗತ್ತೆ? ಮೇ ಬಿ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡು ಅಂತ ಹೇಳೋದಕ್ಕಾಗಿರತ್ತೆ. ಬಟ್ ಅವನಿಗೆ ಯಾವುದೇ ತಪ್ಪು ಉದ್ದೇಶ ಇರೋದಿಲ್ಲ. ನೀನ್ ಏನಾದ್ರೂ ಹೇಳು, ಮದ್ವೆ ಆಗೋದ್ರೊಳಗೆ ಅಲೇಖ್ಯ ತನ್ನಂತಾನು ಕಾಪಾಡ್ಕೊಳ್ಳೋದಕ್ಕಾಗಲ್ವೇನೋ ಅಂತ ಅನ್ನಿಸ್ತಾ ಇದೆ. ನಿಲ್ಸು ಅವನಿ, ಈ ವಿಷಯದಲ್ಲಿ ಮಾತ್ರ ನಿನ್ನ ಆಲೋಚನೆ ತುಂಬಾ ತಪ್ಪಾಗಿದೆ. ನೀನ್ ಯಾಕೆ ಅರ್ಥ ಮಾಡ್ಕೋತಾ ಇಲ್ಲ? ಅರ್ಥ ಇಲ್ದಿರೋ ಅನುಮಾನಗಳು ನಿಂದು. ನಿಮ್ಮ ಅಣ್ಣನ್ನ ವಹಿಸ್ಕೊಂಡ್ ಬರ್ಬೇಡ ಬಾವ. ನಿನಗೆ ಹಾಗೆ ಅನಿಸ್ತಿದ್ಯಾ? ಹಾಗೆ ಇದೆ ಮತ್ತೆ. ಇನ್ನು ಈ ವಿಷಯದ ಬಗ್ಗೆ ಮಾತಾಡ್ಬೇಡ, ಇಲ್ಲಿಗೆ ಬಿಟ್ಬಿಡು. ಅಯ್ಯೋ, ನಾನ್ ಯಾಕೆ ಹೀಗೆ ಯೋಚಿಸ್ತಾ ಇದ್ದೀನಿ ಅಂದ್ರೆ ಮದ್ವೆಗೆ ಮುಂಚೆ ಅಲೇಖ್ಯಾಗೆ ಸಂತಾನ ಯೋಗ ಇದೆ. ವಾಟ್? ಹೌದು, ಮದ್ವೆಗೂ ಮುಂಚೆ ಸಂತಾನ ಯೋಗ ಇದೆ ಅಂತ ಜಂಗಮ ದೇವರು ಹೇಳಿದ್ರು. ನನಗೆ ಬೇಗ ಮದುವೆ ಆಗಬೇಕು ಅಂತ ಆಶೀರ್ವಾದ ಮಾಡಿ ಸ್ವಾಮಿ.
ಸಂತಾನ ಪ್ರಾಪ್ತಿರಸ್ತು. ಅದಕ್ಕೆ ನನಗೆ ಭಯ ಆಗ್ತಾ ಇದೆ. ಮದ್ವೆಗೂ ಮುಂಚೆ ಸಂತಾನ ಯೋಗ ಅಂದ್ರೇನು? ಅವರು ತಪ್ಪಾಗಿ ಹೇಳಿದ್ರ? ನಮ್ಮ ಮನೆಯಿಂದ ಅಮ್ನೋರ್ ಹೊರಟೋಗಿದ್ದಾಳೆ ಅಂತ ಹೇಳಿದ್ದು ಅವರೇ. ಅದು ನಿಜ ಆಯ್ತು. ನನ್ನ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಗೂ ಕಷ್ಟಗಳಿರುತ್ತೆ ಅಂತ ಹೇಳಿದ್ದು ಅವರೇ. ಹಾಗೆ ನಡೀತಾ ಇದೆ. ಅವ್ರು ತಪ್ಪಾಗಿ ಹೇಳಿರ್ತಾರೆ ಅಂತ ಹೇಗಂತ್ಯ? ಅಯ್ಯೋ ಅವನಿ, ನನಗೆ ತುಂಬ ಭಯ ಆಗ್ತಿದೆ. ಬೇಗ ಅಲೇಖ್ಯಗೆ ಮದುವೆ ಮಾಡಿ ಕಳಿಸೋದು ಒಳ್ಳೇದು. ಅತ್ತೆ ಮಾವ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ಬೇಗ ಒಳ್ಳೆ ಸಂಬಂಧನ ನೋಡ್ತಾ ಇದ್ದೀನಿ. ಫಸ್ಟು ಆ ಕೆಲಸ ಮಾಡು. ಸರಿ, ಇನ್ನು ಮಲ್ಕೊಳ್ಳೋಣ. ಜಂಗಮದೇವ ಹೇಳ್ದಾಗೆ ಅಲೇಖ್ಯಾಗ ಮಗು ಆದ್ರೆ ಅದಕ್ಕೆ ಕಾರಣ ಆದೋನಿಗೆ 200 ಕೋಟಿ ಬರುತ್ತೆ. ಜ್ವರ ಇನ್ನೂ ಸ್ವಲ್ಪ ಇದೆ. ಏನ್ ಪರವಾಗಿಲ್ಲಮ್ಮ, ನಾನು ಚೆನ್ನಾಗೇ ಇದ್ದೀನಿ. ನೀನೇ ನನಗೆ ರೆಸ್ಟ್ ತಗೋ ಅಂತ ಹೇಳ್ತಿದ್ಯಾ. ಜ್ವರ ಸ್ವಲ್ಪ ಕಡಿಮೆ ಆಗೋದ್ರೆ ನಿನಗಿಷ್ಟ ಬಂದಾಗ ಆಟಾಡ್ಕೋ. ಅಪ್ಪ ಫಂಕ್ಷನ್ಗೆ ಹೋಗ್ಬೇಕು ಅಂತ ಬೆಳಗ್ಗೆನೆ ಹೊರಟೋದ್ರು. ನಾನು ಬರ್ತೀನಮ್ಮ. ಅಜ್ಜಿ ಮನೆಗೆ ಹೋಗಿ ತುಂಬಾ ದಿನ ಆಯ್ತು. ಬೇಡಮ್ಮ, ನೀನು ಆ ಕಡೆ ಈ ಕಡೆ ಓಡಾಡಿದ್ರೆ ಕಡಿಮೆ ಆಗಿರೋ ಜ್ವರ ಮತ್ತೆ ಜಾಸ್ತಿ ಆಗುತ್ತೆ. ಮತ್ತೆ ನೀನು ಖಂಡಿತವಾಗ್ಲೂ ಹೋಗ್ಬೇಕಲ್ವಾ? ನಾನೊಬ್ಳೇ ಮನೇಲಿ ಇರ್ಬೇಕಾ ಏನು? ನಾನು ಅದನ್ನೇ ಯೋಚನೆ ಮಾಡ್ತಿದ್ದೀನಿ. ಬಾವ, ಬೆಳಗ್ಗೆ ಬೆಳಗ್ಗೆನೆ ಕಿಚನಲ್ಲಿ ಈ ಸರಸ ಏನು ಬಿಡು. ಅವನೇ ಅವರೇ, ಸಂಸಾರಕ್ಕೆ ಹಗಲು ರಾತ್ರಿ ಕಿಚನು ಬೆಡ್ರೂಮು ಅಂತ ಇರಲ್ಲ ರೀ. ವಯಸ್ಸಲ್ಲಿರೋ ಜೋಡಿಗಳಿಗೆ ಮಿತಿ ಇರಬಾರ್ದು. ಯಾರಾದ್ರೂ ಬರ್ತಾರೆ, ನೋಡ್ತಾರೆ, ಬಿಡು. ಹಾಗಾದ್ರೆ ನಮ್ಮ ಏಕಾಂತ ಮಂದಿರಕ್ಕೆ ಬಾ. ಯಾರು ಬರಲ್ಲ, ನೋಡಲ್ಲ. ಅಬ್ಬಾ ಆಸೆ. ತಮಗೆ ಆಫೀಸಿಗೆ ಟೈಮ್ ಆಗಿದೆ, ಅದಕ್ಕೆ ಕಾಫಿ ಕುಡಿದು ಹೊರಟೋಗಿ. ಅರೆ, ಅಕ್ಕ ಫೋನ್ ಮಾಡ್ತಿದ್ದಾಳೆ, ಬಿಡು ಬಾವ. ಅದು ಆಡಿಯೋ ಕಾಲೇ, ವಿಡಿಯೋ ಕಾಲ್ ಅಲ್ಲ. ಅಕ್ಕ ನೋಡ್ತಾಳೆ ಅನ್ನೋ ಹಾಗೆ ಮಾತಾಡ್ತಿದ್ಯಾ? ಏನ್ ಪರವಾಗಿಲ್ಲ, ಹೀಗಿದ್ ಕೂಡ ಮಾತಾಡ್ಬೋದು. ಸ್ಪೀಕರ್ ಆನ್ ಮಾಡ್ಕೊ. ನಾಚಿಕೆನೇ ಇಲ್ಲ ನಿಂಗೆ. ಒಪ್ಕೋತೀನಿ. ಹೇಳಕ್ಕ. ಏನ್ ಮಾಡ್ತಿದ್ಯಾ? ಬಾವಂಗೆ ಕಾಫಿ ಮಾಡ್ತಾ ಇದ್ದೀನಿ. ಏನೋ ಮುತ್ಕೊಡ್ತಿರೋ ಹಾಗೆ ದೊಡ್ಡದಾಗಿ ಹೇಳ್ತಿದ್ಯಲ್ಲ. ಬಾವ, ಮಾತಾಡ್ಬೇಡ, ಮರ್ಯಾದೆ ಹೋಗುತ್ತೆ. ಯಾರು? ಬಾವನೇ ಅಕ್ಕ. ಏನ್ ಹೇಳ್ತಿದ್ದಾನೆ? ಅದೇ ಕಾಫಿ ಬಗ್ಗೆ ಕೇಳ್ತಾ ಇದ್ದಾರೆ. ಹೇಳಕ್ಕ, ಏನ್ ಫೋನ್ ಮಾಡಿದ್ದು? ಇವ್ರ ಸಂಬಂಧಿಕರ ಮನೇಲಿ ಯಾವುದೋ ಇಂಪಾರ್ಟೆಂಟ್ ಫಂಕ್ಷನ್ ಇದೆಯಂತೆ. ಬೆಳಗ್ಗೆನೆ ಇವ್ರು ಹೊರಟ್ರು. ಸುಮ್ಮನೆ ಇರು. ನಾನು ಹೋಗ್ಬೇಕು. ಸೌಮ್ಯಾಗ ಯಾಕೋ ಸ್ವಲ್ಪ ಜ್ವರ ಬಂದಿದೆ. ನೀನೇನಾದ್ರೂ ಮನೆಗೆ ಬರೋಕ್ಕಾಗತ್ತಾ? ಇವತ್ತೊಂದು ರಾತ್ರಿ ಇದ್ರೆ ಸಾಕು. ಹಾ, ಬರ್ತೀನಕ್ಕ. ಇಂಪಾರ್ಟೆಂಟ್ ಫಂಕ್ಷನ್ ಅಂತಿದ್ಯಾ ಅಲ್ವಾ? ಮತ್ತೆ ಶ್ರೀಕರ್? ರಾತ್ರಿಗೆ ಬಾವ ಕೂಡ ನಮ್ಮನೆಗೆ ಬರ್ತಾರೆ ಬಿಡು. ಸರಿ, ಹಾಗಿದ್ರೆ ನೀನ್ ಬರ್ತಿದ್ದಾಗೇನೆ ನಾನು ಹೊರಡ್ತೀನಿ. ಸರಿ ಅಕ್ಕ. ಬಾವ, ಮೊದಲು ನೀನು ಕಾಫಿ ತಗೋ. ನಾನು ಅತ್ತೆ ಮಾವಂಗೆ ಹೇಳ್ಬಿಟ್ಟು ಬರ್ತೀನಿ. ತಗೋ. ನೀನು ಕಾಫಿ ಕುಡ್ದು ಆಫೀಸಿಗೆ ಹೊರಡ್ತೀಯಾ? ನನಗೆ ಸ್ವಲ್ಪ ವರ್ಕ್ ಇದೆ. ಓ ಹೌದಾ, ನನ್ನ ಅಕ್ಕನ ಮನೆಗೆ ಡ್ರಾಪ್ ಮಾಡ್ತೀಯೇನೋ ಅನ್ಕೊಂಡೆ. ನೀನು ಹೊರಡು, ನಾನು ಸ್ವಲ್ಪ ಹೊತ್ತು ವರ್ಕ್ ಮಾಡ್ಕೊಂಡು ಹೊರಡ್ತೀನಿ. ಹಾಗಾದ್ರೆ ಆಫೀಸ್ ಮುಗಿಸ್ಕೊಂಡು ಬಂದ್ಬಿಡು. ಬರ್ತೀನಿ. ನೀನ್ ಮಾತ್ರ ರಾತ್ರಿ ನನಗೆ ಒಳ್ಳೆ ಊಟ ಬಡಿಸೋದಕ್ಕೆ ರೆಡಿಯಾಗಿರೋ. ಏನ್ ಅಡ್ಗೆ ಮಾಡ್ಲಿ? ನಾನು ಕೇಳಿದ ಊಟ ಬೇರೆ. ಛೀ, ಹೋಗು ಬಾವಾ. ಏ ಅವನೇ.
ನೀವು ಅವನಿ ಕತ್ತಿಂದ ತಾಳಿ ತೆಗಿಬಿಡಿ. ಡಾಕ್ಟರ್, ರುದ್ರಾಣಿಯವರೇ, 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 ಓಪನ್ ಯುವರ್ ಐಸ್. ಒಂದ್ಸರಿ ಕಣ್ಬಿಟ್ಟು ನೋಡಿ. ಕಮ್ ಆನ್, ಸ್ಪೀಕ್ ಔಟ್. ಅಲೇಖ್ಯ. ಅಲೇಖ್ಯ ಅಂದ್ರೆ ರುದ್ರಾಣಿಯವ್ರ ಮಗಳಲ್ವಾ? ಹೌದು ಡಾಕ್ಟರ್. ಬೇಗ ಹುಡುಗಿನ ಕರ್ಸಿ. ಓಕೆ ಡಾಕ್ಟರ್. ರುದ್ರಾಣಿಯವರೇ, ಕಣ್ಬಿಡಿ. ಅಲೇಖ್ಯ. ರುದ್ರಾಣಿಯವರೇ, ಅಲೇಖ್ಯ. ಹಲೋ, ಹಾಸ್ಪಿಟಲಿಂದ ಮಾತಾಡ್ತಿದ್ದೀವಿ ಮೇಡಮ್. ಹೇಳಿ ಮೇಡಮ್. ನಿಮ್ಮ ತಾಯಿಯವ್ರಿಗೆ ಪ್ರಜ್ಞೆ ಬಂದಿದೆ ಮೇಡಮ್. ಏನು? ಹೌದು ಮೇಡಮ್. ನಿಮ್ಮ ಅಮ್ಮ ಅವರು ಅಲೇಖ್ಯ ಅಲೇಖ್ಯ ಅಂತ ನಿಮ್ಮನ್ನೇ ಕನ್ವರ್ಸ್ತಿದ್ದಾರೆ ಮೇಡಮ್. ಡಾಕ್ಟರ್ ಅವರು ನಿಮ್ಮನ್ನ ಬೇಗ ಬರಕ್ಕೆ ಹೇಳ್ತಿದ್ದಾರೆ ಮೇಡಮ್. ನಾನು ಇವಾಗಲೇ ಹೊರಡ್ತೀನಿ. ಶ್ರೀಕರ್ ಅವರೇ, ಶ್ರೀಕರ್ ಅವರೇ, ಐ ವಿಲ್ ಕಾಲ್ ಯು ಬ್ಯಾಕ್ ಲೇಟರ್. ಏನು? ಒಂದು ಸಣ್ಣ ಹೆಲ್ಪ್. ಹೇಳು. ನನ್ನ ಅರ್ಜೆಂಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ? ಯಾಕೆ, ಏನಾಯ್ತು? ಅಮ್ಮಂಗೆ ಪ್ರಜ್ಞೆ ಬಂತು ಅಂತ ಹಾಸ್ಪಿಟ್ಲಿಂದ ಫೋನ್ ಬಂದಿತ್ತು. ಹೌದಾ? ನನ್ನ ಹೆಸರೇ ಕನ್ವರ್ಸ್ತಿದ್ದಾಳಂತೆ. ತಕ್ಷಣ ಹೋಗಬೇಕು. ಸ್ವಲ್ಪ ಜೊತೆಗೆ ಬನ್ನಿ. ಈಗ್ಲಾ? ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ. ಪ್ಲೀಸ್. ಅದು ಸರಿ ಬಿಡಿ, ನಾನು ರಾಧಾಕೃಷ್ಣ ಅವ್ರನ್ನಾಗ್ಲಿ ಕೃಷ್ಣ ಅವ್ರನ್ನಾಗ್ಲಿ ಕೇಳ್ತೀನಿ. ಅಲೇಖ್ಯ, ನಿಲ್ಲು. ಸರಿ, ನಾನು ಬರ್ತೀನಿ ಬಿಡು. ಹಾ, ಬನ್ನಿ. ಅವನೇ ಅಕ್ಕ ಮನೇಲಿ ಕಾಣಿಸ್ತಿಲ್ಲ. ಇಲ್ಲ ಅಂದಿದ್ರೆ ಅಕ್ಕನೇ ಕೇಳ್ತಿದ್ದೆ. ಪರವಾಗಿಲ್ಲ ಬಿಡು, ನಡಿ. ಹಾ. ಇಬ್ರು ಯಾಕೆ ಅಷ್ಟು ಅವಸರದಿಂದ ಹೋಗ್ತಿದ್ದಾರೆ? ಏನಾಗಿರ್ಬೋದು? ಅವನಿ ಮನೇಲಿ ಇಲ್ದಿರೋ ಸಮಯ ನೋಡಿ ಹೋಗ್ಬೇಕಾಗಿರೋ ಅಗತ್ಯ ಏನು? ಅಂದ್ರೆ ಇವರಿಬ್ರು ಮಧ್ಯೆ ಅವನಿಗೆ ಫೋನ್ ಮಾಡಿದ್ದೀನಿ ರೀ. ಅವಳು ಬರ್ತಿದ್ದ ಹಾಗೇನೆ ಹೊರಡ್ತೀನಿ. ಸೌಮ್ಯ, ಚಿಕ್ಕಮ್ಮ, ಹೇಗಿದ್ಯಾ ಪುಟ್ಟ? ಚೆನ್ನಾಗಿದ್ದೀನಿ ಚಿಕ್ಕಮ್ಮ. ಅಮ್ಮ ನನ್ನ ಫಂಕ್ಷನ್ ಕರ್ಕೊಂಡು ಹೋಗ್ತಾ ಇಲ್ಲ. ಅವಳು ಹಾಗೆ ಹೇಳೋದು ಬಿಡು. ಅವಳ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಈಗಷ್ಟೇ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ಹೌದಾ? ಹಾಗಾದ್ರೆ ಈ ಮುದ್ದು ಕಂದ ಎಲ್ಲಿಗೂ ಹೋಗ್ಬಾರ್ದು. ಇಬ್ರು ಮಾತಾಡೋಣ. ಸರಿ ಚಿಕ್ಕಮ್ಮ. ನಾವಿಬ್ರು ಕುತ್ಕೊಂಡು ಮಾತಾಡಿ ತುಂಬಾ ದಿನ ಆಗೋಯ್ತು. ಹೌದು, ಇವತ್ತಿಡೀ ದಿನ ನಮ್ದೆ. ಚಿಕ್ಕಮ್ಮ, ಕ್ಲಾಸ್ಗೆ ಫಸ್ಟ್ ಬಂದಿದ್ದೀನಿ ಗೊತ್ತಾ? ಹೌದಾ? ವೆರಿ ಗುಡ್. ಆದ್ರೆ ನೆನ್ನೆಯಿಂದ ಒಂದು ಲೆಕ್ಕ ಬರ್ತಿಲ್ಲ. ಸರಿ, ಬುಕ್ ತಗೊಂಡ್ ಬಾ, ಹೇಳ್ಕೊಡ್ತೀನಿ. ಸರಿ.
ಕೂತ್ಕೋ ಅವನಿ. ನಿನ್ ಕರೆಸಿದ್ದಕ್ಕೆ ನಿಂಗೇನು ತೊಂದರೆ ಆಗಿಲ್ಲ ಅಲ್ವಾ? ಅಕ್ಕ, ಇಂಥ ಸಂದರ್ಭದಲ್ಲಿ ಎಷ್ಟು ಸಲ ಬಂದಿಲ್ಲ ನಾನು. ಹೊಸ್ದಾಗಿ ಮಾತಾಡ್ತೀಯಲ್ಲ ಅಕ್ಕ. ಇದಕ್ಕೂ ಮುಂಚೆ ಬೇರೆ, ಇವಾಗ ಬೇರೆ. ನಿಮ್ಮ ಮನೇಲಿ ಆ ಅಲೇಖ್ಯ ಇದ್ದಾಳೆ ಅಲ್ವಾ? ಇದ್ರೆ ಮದ್ವೆ ಆಗ್ದಿರೋ ಹುಡುಗಿ ಭೂಮಿಲಿ ಹೂತಿಟ್ಟಿರೋ ವಿಷದ ಪಾತ್ರೆ. ಯಾವಾಗ ಅಪಾಯನ ಸೃಷ್ಟಿ ಮಾಡತ್ತೆ ಅಂತ ಹೇಳಕ್ಕಾಗಲ್ಲ.